ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗುವರಪು. ಅಕ್ಟೋಬರ್ 5ನೇ ತಾರೀಕು ಅಂದರೆ ಇವತ್ತಿಂದ 7 ದಿನಗಳಲ್ಲಿ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿದೆ. 8ನೇ ತಾರೀಕು ಚುನಾವಣೆಗಳ ಫಲಿತಾಂಶಗಳು ಬರ್ತವೆ. ಹರಿಯಾಣದ ಜೊತೆಗೇನೆ 3 ಹಂತದಲ್ಲಿ ನಡೀತಾ ಇರುವಂತಹ ಜಮ್ಮು ಕಾಶ್ಮೀರದ ಚುನಾವಣಾ ಫಲಿತಾಂಶಗಳು ಸಹ ಅಕ್ಟೋಬರ್ 8ನೇ ತಾರೀಕು ಪ್ರಕಟ ಆಗತ್ತೆ. ಹಾಗಾದರೆ ಹರಿಯಾಣದಲ್ಲಿ ವಾತಾವರಣ ಹೇಗಿದೆ, ಯಾರು ಗೆಲ್ತಾರೆ, ಯಾವ ಪಕ್ಷಕ್ಕೆ ಎಷ್ಟು ಮತಗಳು ಬರ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಆ ಎಲ್ಲ ಚರ್ಚೆಗಳನ್ನು ವಿಶ್ಲೇಷಣೆ ಮಾಡಿ ನಾವು ಸಹ ಒಂದು ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಷ್ಟು ಸೀಟುಗಳು BJPಗೆ ಬರಬಹುದು, ಇಷ್ಟು ಸೀಟುಗಳು ಕಾಂಗ್ರೆಸ್ಗೆ ಬರಬಹುದು ಅಂತ. ಅದಕ್ಕಿಂತ ಮೊದಲು ಹರಿಯಾಣ ಚುನಾವಣೆಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹರಿಯಾಣದಲ್ಲಿ ಕಳೆದ 10 ವರ್ಷಗಳಿಂದ BJP ಅಧಿಕಾರದಲ್ಲಿದೆ. 9.5 ವರ್ಷ ಆಡಳಿತ ಮಾಡಿದಂತಹ ಖಟ್ಟರ್ ಅವರನ್ನು BJP ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಕಳೆದ ಮಾರ್ಚ್ ತಿಂಗಳಿನಲ್ಲಿ ನಯಾಬ್ ಸಿಂಗ್ ಸೈನಿ ಅವರನ್ನು ಮುಖ್ಯಮಂತ್ರಿ ಸೀಟ್ನಲ್ಲಿ ಕೂರಿಸಿತು. ಕಾರಣ, ಖಟ್ಟರ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಆ್ಯಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿತ್ತು. ಜನ ಚುನಾವಣೆಗೆ ಕಾಯ್ತಾ ಇದ್ದೀವಿ ಅನ್ನುವಂತಹ ಸೂಚನೆಗಳನ್ನು 2024 ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಕೊಟ್ಟರು. BJP ಅವರು ಹಳ್ಳಿಗಳಿಗೆ ಪ್ರಚಾರಕ್ಕೆ ಹೋದರೆ ಹಳ್ಳಿಗೆ ಪ್ರವೇಶ ಕೊಡ್ತಿರಲಿಲ್ಲ, ಓಡಿಸ್ಬಿಡ್ತಾ ಇದ್ರು. ಈಗ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಹ ಹಾಗೆ ಆಗ್ತಿದೆ. ಸಿಟ್ಟಿಂಗ್ MLAs ಮಂತ್ರಿಗಳನ್ನು ಸಹ ಕಾರಿಂದ ಎಳೆದು ಆಚೆ ತಳ್ತಿದ್ದಾರೆ, ಪ್ರಚಾರಕ್ಕೆ ಬರಬೇಡಿ ನೀವು ನಮ್ಮ ಗ್ರಾಮಕ್ಕೆ ಅಂತ. ಅಂತಹ ಪರಿಸ್ಥಿತಿಯಲ್ಲಿದೆ. 9.5 ವರ್ಷ ಆಡಳಿತ ನಡೆಸಿದಂತಹ ಖಟ್ಟರ್ ಆಗಿರಬಹುದು, ಪ್ರಸ್ತುತ ಮುಖ್ಯಮಂತ್ರಿ ಆಗಿರುವಂತಹ ನಯಾಬ್ ಸಿಂಗ್ ಸೈನಿ ಇರಬಹುದು, ಇಬ್ಬರೂ ಸಹ ಅವರವರ ಕ್ಷೇತ್ರಗಳಲ್ಲಿ ಸೋಲ್ತಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಆ ಮಟ್ಟಕ್ಕೆ BJPಯ ವಿರುದ್ಧ ಅಲ್ಲಿ ಆಡಳಿತ ವಿರೋಧಿ ಅಲೆ ಒಂದು ಕಡೆ, ರೈತ ವಿರೋಧಿ ನೀತಿಗಳ ಕಾರಣಕ್ಕಾಗಿ ರೈತರು ದಂಗೆ ಎದ್ದಿದ್ದಾರೆ. BJPಯನ್ನು ಹಳ್ಳಿಗಳಿಗೆ ಬಿಡ್ತಾ ಇಲ್ಲ. ಸೊ ರೈತರೊಂದು ಕಡೆ ರೊಚ್ಚಿಗೆದ್ದಿದ್ದಾರೆ. ಇನ್ನು ಕುಸ್ತಿಪಟುಗಳನ್ನು, ಮಹಿಳಾ ಕುಸ್ತಿಪಟುಗಳನ್ನು, ಹರಿಯಾಣದ ಕುಸ್ತಿಪಟುಗಳನ್ನು ಈ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ನಡೆಸಿಕೊಂಡ ರೀತಿ ಇತ್ತಲ್ಲ, ಅವರು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, BJPಯ ಸಂಸದ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅಂದಾಗ ಇದೇ ಕುಸ್ತಿಪಟುಗಳ ವಿರುದ್ಧವೇ ಕೇಂದ್ರ ಸರ್ಕಾರ ಲಾಠಿ ಬೀಸಿತ್ತು, ರೋಡಲ್ಲಿ ಅವರನ್ನು ಎಳೆದಾಡಿತ್ತು. ಒಂದು ಮಾತುಕತೆಯನ್ನು ನೆಟ್ಟಗೆ ನಡೆಸಿರಲಿಲ್ಲ, ಮೋದಿಯವರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆ ಸಿಟ್ಟು ಸಹ ಹರಿಯಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ನಿರುದ್ಯೋಗ ಸಮಸ್ಯೆ, ಇಡೀ ದೇಶನ ಕಾಡ್ತಾ ಇರುವಂತಹ ನಿರುದ್ಯೋಗ ಸಮಸ್ಯೆ ಹರಿಯಾಣದಲ್ಲಿ ಸಹ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾವ ಮಟ್ಟಕ್ಕೆ ಅಂದರೆ, ಹರಿಯಾಣದ ಯುವಕರು ಕಳ್ಳ ಹಾದಿಗಳನ್ನು ಬಳಸ್ಕೊಂಡು ಯುರೋಪ್ ಮತ್ತು ಅಮೇರಿಕಾಗೆ ಹೋಗಿ ಕೆಲಸ ಹುಡ್ಕೊಳ್ತಿದ್ದಾರೆ. ವಿತೌಟ್ ವೀಸಾ ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಎಲ್ಲೆಲ್ಲೋ ಯಾವ್ಯಾವುದೋ ದೇಶಕ್ಕೆ ಹೋಗಿ, ಅಲ್ಲಿಂದ ಇನ್ನೊಂದು ದೇಶಕ್ಕೆ ಹೋಗಿ, ಕಾಡುಗಳನ್ನು ದಾಟಿ, ನದಿ ಸಮುದ್ರಗಳನ್ನು ಈಜಿ, ಮಧ್ಯವರ್ತಿಗಳಿಂದ ಸುಲಿಗೆಗೆ ಒಳಗಾಗಿ, ದರೋಡೆಕೋರರಿಂದ ಪೆಟ್ಟು ತಿಂದು ಸಾಯ್ತಾ ಒಂದಷ್ಟು ಸಾವುಗಳ ನಡುವೆನೇ ಒಂದಷ್ಟು ಜನ ಅಮೇರಿಕಾ, ಯುರೋಪ್ ದೇಶಗಳಲ್ಲಿ ಹೋಗಿ ಕೆಲಸವನ್ನು ಪಡ್ಕೊಳ್ತಿದ್ದಾರೆ. ಅಂತಹವರನ್ನು ರಾಹುಲ್ ಗಾಂಧಿ ಒಂದಷ್ಟು ವರದಿಗಳ ಮೂಲಕ ಬಹಿರಂಗಪಡಿಸಿದ್ದಾರೆ. ಹರಿಯಾಣದಲ್ಲಿ ಕುಟುಂಬಗಳ ಜೊತೆ ಕೂತಿದ್ದಾರೆ. ಹಾಗೆ ಕೆಲಸಕ್ಕೆ ಹೋಗಿರುವವರ ಕುಟುಂಬಗಳ ಜೊತೆ ಅವರ ವಿಡಿಯೋ ಕಾಲ್ ಬಂದಾಗ ಆ ಕುಟುಂಬದವರ ನರಳಾಟ, ನೋವು, ದುಃಖ ಅದೆಲ್ಲವನ್ನು ಸಹ ಒಂದು ವಿಡಿಯೋ ಮಾಡಿ ಹಂಚಿದ್ದಾರೆ. ನಿರುದ್ಯೋಗ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಇಡೀ ದೇಶದಲ್ಲಿ ಕಾಡೋ ಹಾಗೆ ಹರಿಯಾಣದಲ್ಲೂ ಕಾಡ್ತಾ ಇದೆ. ಇನ್ನು ಯುವಕರು, ಹರಿಯಾಣದ ಯುವಕರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಗೆ ಸೇರ್ತಾರೆ. ವರ್ಷಗಟ್ಟಲೆ ತಯಾರಿ ನಡೆಸ್ಕೊಂಡಿರ್ತಾರೆ. ಸಣ್ಣ ವಯಸ್ಸಿನಿಂದ ಕನಸು ಕಟ್ಟಿರ್ತಾರೆ. ಅವರ ಕನಸುಗಳಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಅಗ್ನಿವೀರ್ ಅನ್ನುವಂತಹ ಕಾಂಟ್ರಾಕ್ಟ್ ಟೈಪ್ ಆರ್ಮಿಯನ್ನು ತೆಗೆದುಕೊಳ್ಳುವಂತಹ ಸಿಸ್ಟಮ್ ತಂದು ನರೇಂದ್ರ ಮೋದಿ ಅವರು ಬೆಂಕಿ ಇಟ್ಟಿದ್ದಾರೆ ಅವರ ಕನಸುಗಳಿಗೆ. ಕೇವಲ 4 ವರ್ಷ ಮಾತ್ರ ಸೇವೆ ಸಲ್ಲಿಸಿ ರಿಟೈರ್ ಆಗೋಗ್ಬಿಡಬೇಕು. 21-22 ವರ್ಷಕ್ಕೆ ನೀವು ರಿಟೈರ್ ಆಗಿ ಎಲ್ಲಾದರೂ ಆರ್ಮಿಯಲ್ಲಿ AK-47 ಹಿಡ್ಕೊಂಡು ಓಡಾಡ್ತಿದ್ದವರು 22ನೇ ವಯಸ್ಸಿಗೇನೆ ಯಾವುದಾದ್ರೂ ATM ಮುಂದೆನೋ, ಒಡವೆ ಅಂಗಡಿ ಮುಂದೆನೋ, ಬ್ಯಾಂಕ್ ಮುಂದೆನೋ ಸಾಮಾನ್ಯ ಗನ್ ಹಿಡ್ಕೊಂಡು ಅಥವಾ ಲಾಠಿ ಹಿಡ್ಕೊಂಡು ವಾಚ್ಮ್ಯಾನ್ ಕೆಲಸ ಮಾಡಬೇಕು. ಆ ಮಟ್ಟಕ್ಕೆ ಅಲ್ಲಿನ ಅಗ್ನಿವೀರ್ ಯೋಜನೆ ಆ ಯುವಕರ ಮೇಲೆ ಪ್ರಭಾವ ಬೀರ್ತಾ ಇದೆ.
ಸೊ ಇದೆಲ್ಲವೂ ಸಹ ಇದೆ. ಇನ್ನು 2019 ಲೋಕಸಭಾ ಚುನಾವಣೆಗಳಲ್ಲಿ ಕಳೆದ ಬಾರಿ 2019ರಲ್ಲಿ 10 ಸೀಟುಗಳನ್ನು BJP ಬಾಚಿಕೊಂಡಿತ್ತು. ಈ ಬಾರಿ 2024ರಲ್ಲಿ ಮೊನ್ನೆ ಮುಕ್ತಾಯವಾದ ಚುನಾವಣೆಯಲ್ಲಿ ಕಾಂಗ್ರೆಸ್ 5, BJP 5. ಸೊ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಎಷ್ಟು ಸಿಟ್ಟಿದೆ ಜನಕ್ಕೆ ಅನ್ನುವಂಥದ್ದು. ಇನ್ನು 2019ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಿತ್ತು, 90 ಸೀಟಿರುವಂತಹ ವಿಧಾನಸಭೆಯಲ್ಲಿ BJP 40 ಸೀಟುಗಳನ್ನು ಮಾತ್ರ ಪಡೆಯೋದಕ್ಕೆ ಸಾಧ್ಯ ಆಗಿತ್ತು. ಮೆಜಾರಿಟಿ ಮಾರ್ಕ್ 46 ನೆನಪಿರಲಿ. ಕಾಂಗ್ರೆಸ್ 31 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಆಡಿದ್ರು ಗೇಮ್. ಕಾಂಗ್ರೆಸ್ನಿಂದ ಒಂದಷ್ಟು ಎಳ್ಕೊಂಡ್ರು, ಇಂಡಿಪೆಂಡೆನ್ಸು ಬೇರೆ ಪಕ್ಷಗಳು ಆಪರೇಷನ್ ಕಮಲ ಕೊಳಕು ಎಲ್ಲ ನಡೆಸಿದ್ರು, ಅಧಿಕಾರವನ್ನು ಪಡ್ಕೊಂಡ್ರು. ಅದು BJP 2ನೇ ಬಾರಿಗೆ ಹರಿಯಾಣದಲ್ಲಿ ಕಳೆದ ಬಾರಿ ಬಂದಂತಹ ರೀತಿ. ಸರಿ, ಈಗ ಹಾಗಾದರೆ BJP ವಿರುದ್ಧ ಇಷ್ಟೆಲ್ಲ ಅಲೆ ಇದೆಯಲ್ಲ, BJP ಮಕ್ಕಡೆ ಮಲಗುತ್ತಾ? ಕಾಂಗ್ರೆಸ್ನಲ್ಲೂ ಸಮಸ್ಯೆಗಳಿದೆ. ಚಿಟಿಕೆ ಹೊಡೆದ ರೀತಿಯಲ್ಲಿ ಸುಲಭವಾಗಿ ಟಕ ಟಕ್ ರಾಹುಲ್ ಗಾಂಧಿ ಹೇಳದಂಗೆ ಟಕ ಟಕ್ ಗೆಲ್ಲಬೇಕಾದಂತಹ ಹರಿಯಾಣದಲ್ಲಿ ಒಂದಷ್ಟು ಅನುಮಾನಗಳನ್ನು ಉಳಿಸ್ಕೊಂಡಿರೋದು ಕಾಂಗ್ರೆಸ್ಸಿನ ಆಂತರಿಕ ಕಲಹದ ಕಾರಣಕ್ಕೆ. ಅಲ್ಲಿ 3 ಜನ ಲೀಡರ್ಸ್ ಇದ್ದಾರೆ. ಆ 3 ಜನರ ನಡುವೆ ಕಾಂಗ್ರೆಸ್ನ ಅತ್ಯುನ್ನತ ಲೀಡರ್ಗಳು ದಿನ ಬೆಳಗಾದರೆ ಜಗಳ. ಒಬ್ಬರು ಕುಮಾರಿ ಶೈಲಜಾ ಅಂತ, ಇವರು ದಲಿತ ನಾಯಕಿ. ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವರನ್ನು ಬಿಟ್ಟರೆ ನೆಕ್ಸ್ಟು ಕುಮಾರಿ ಶೈಲಜಾನೇ ಅತಿ ದೊಡ್ಡ ದಲಿತ ನಾಯಕಿ ಉತ್ತರ ಭಾರತದಲ್ಲಿ. ಅವರನ್ನು ಸೈಡ್ ಲೈನ್ ಮಾಡಲಾಯಿತು. ಅವರು ಹೇಳಿದವರಿಗೆ ಸೀಟುಗಳನ್ನು ಕೊಟ್ಟಿಲ್ಲ, ಟಿಕೆಟ್ಗಳನ್ನು ಕೊಟ್ಟಿಲ್ಲ, ಅವರ ಮಾತಿಗೆ ಬೆಲೆ ಇಲ್ಲ ಅನ್ನುವಂತಹ ಸಿಟ್ಟು ಅವರಲ್ಲಿ ಬಂತು. ಅವರು ಮೊನ್ನೆವರೆಗೂ ಚುನಾವಣಾ ಪ್ರಚಾರದಿಂದ ದೂರ ಇದ್ದರು, ಚುನಾವಣಾ ಪ್ರಕ್ರಿಯೆಗಳಿಂದ ದೂರ ಇದ್ದರು. ಆದರೆ ರಾಹುಲ್ ಗಾಂಧಿ ಅವರು ಮೊನ್ನೆ 26ನೇ ತಾರೀಕು ರ್ಯಾಲಿ ಮಾಡಿ ಒಂದು ಕಡೆ ಯಾರ ವಿರುದ್ಧ ಕುಮಾರಿ ಶೈಲಜಾ ಅವರು ನಿಂತಿದ್ದಾರಲ್ಲ, ಭೂಪೇಂದ್ರ ಹೂಡಾ ಮಾಜಿ ಮುಖ್ಯಮಂತ್ರಿಗಳು, ಅವರನ್ನು ಜೊತೆಯಲ್ಲಿ ಸೇರಿಸ್ಕೊಂಡು 3 ಜನ ಕೂತ್ಕೊಂಡು ರ್ಯಾಲಿ ಮಾಡುವ ಮೂಲಕ ಕುಮಾರಿ ಶೈಲಜಾ ಕಾಂಗ್ರೆಸ್ಸಿನ ಕಟ್ಟಾಳು, ಅವರು ಕಾಂಗ್ರೆಸ್ಸಿನ ಗೆಲುವಿಗೆ ದುಡಿತಾರೆ ಅನ್ನುವಂತಹ ಮೆಸೇಜನ್ನು ರಾಹುಲ್ ಗಾಂಧಿ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಆದರೂ ಸಹ ಕುಮಾರಿ ಶೈಲಜಾ ಮತ್ತು ಭೂಪೇಂದ್ರ ಹೂಡಾ ನಡುವೆ ಸಂಧಾನ ಕಂಪ್ಲೀಟ್ ಆದಂಗಿಲ್ಲ. ಆದರೆ ಚುನಾವಣಾ ಕಾರಣಕ್ಕೆ ಅವರವರ ಕಡೆ ಪ್ರಚಾರಗಳನ್ನು ಮಾಡ್ಕೊಳ್ತಿದ್ದಾರೆ. ಸೊ ಭೂಪೇಂದ್ರ ಹೂಡಾ 10 ವರ್ಷಗಳ ಹಿಂದೆ ಮುಖ್ಯಮಂತ್ರಿಯಾಗಿದ್ದರು, ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ, 77 ವರ್ಷ ಅವರಿಗೆ. ಆದರೂ ಕಾಂಗ್ರೆಸ್ ಗೆದ್ದರೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ. ಈ ಇಬ್ಬರ ನಡುವೆ ಇನ್ನೊಬ್ಬರು ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನುವರು ಸುರ್ಜೇವಾಲಾ, ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಹ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಆಕಾಂಕ್ಷಿ ಅಂತ ಜೋರಾಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಸೊ ಈ 3 ಜನರ ನಡುವೆ ಕಿತ್ತಾಟ ಇದೆ. ಕುಮಾರಿ ಶೈಲಜಾ ಅವರ ಸಿಟ್ಟಿನಿಂದಾಗಿ ದಲಿತ ಮತಗಳು ಚೆದರಿ ಹೋಗುತ್ತಾ. ಒಂದು ಕಡೆ ಮಾಯಾವತಿ ಪಕ್ಷವನ್ನು BJP ಹಿಂಬಾಗಿಲಿನಿಂದ ಇಳಿಸಿದೆ, ಇನ್ನೊಂದು ಕಡೆ ಚಂದ್ರಶೇಖರ್ ಆಜಾದ್ ಪಕ್ಷವೂ ಸಹ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ. ಬೇರೆ ಸಣ್ಣ ಪುಟ್ಟ ಪಕ್ಷಗಳನ್ನು ಸಹ BJP ಬೆಂಬಲಿಸ್ತಾ ಇದೆ. ಯಾಕೆಂದರೆ BJP ಇಲ್ಲಿ ಗೆಲ್ಲುವ ಸಾಧ್ಯತೆ ಇಲ್ಲ ಅಂತ BJPಗೆ ಗೊತ್ತು, ಆಂತರಿಕ ವರದಿಯಲ್ಲೇ ಹಾಗೆ ಬಂದಿತ್ತು. ಹಾಗಾಗಿ ಹೇಗಾದರೂ ಮಾಡಿ ಕಳೆದ ಬಾರಿಯ ಹಾಗೆ ಬಹುಮತ ಬರದೇ ಹೋದರೂ ಸರಿ, ಕಾಂಗ್ರೆಸ್ನ ಬಹುಮತಕ್ಕಿಂತ ಅಥವಾ ಬಹುಮತದಲ್ಲೇ ಇದ್ದರೂ ಸಹ ಕಾಂಗ್ರೆಸ್ಸನ್ನು ಹೊಡೆಯಬಹುದು. ಆದರೆ ತುಂಬ ಅಂತರ ಬರಬಾರ್ದು. ಕರ್ನಾಟಕದ ರೀತಿಯಲ್ಲಿ ಆಪರೇಷನ್ ಕಮಲ ಮಾಡೋಕ್ಕೆ ಸಾಧ್ಯನೇ ಇಲ್ಲದಷ್ಟು ಅಂತರದಲ್ಲಿ ಸೋಲಬಾರ್ದು. ಹಾಗಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ಮತ್ತು ದಲಿತ ಓಟುಗಳನ್ನು ಕಟ್ ಮಾಡೋದಕ್ಕೆ ಬೇರೆ ಯಾವ ರೀತಿಯಲ್ಲಿ BSP ಜೊತೆಯಲ್ಲೋ ಇನ್ಯಾವುದೋ ಪಕ್ಷಗಳ ಜೊತೆಯಲ್ಲೋ ಒಳ ಒಪ್ಪಂದಗಳನ್ನು ಮಾಡ್ಕೋಬೇಕು. ಅದೆಲ್ಲವನ್ನು ಸಹ ಅಮಿತ್ ಶಾ ಜೋರಾಗಿ ಮಾಡ್ತಿದ್ದಾರಂತೆ. ಅವರಿರೋದೇ ಅದಕ್ಕೆ ಅಲ್ವಾ, ಇಂತಹ ಕುತಂತ್ರಗಳನ್ನು ಮಾಡೋದಕ್ಕೇನೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಕಾಂಗ್ರೆಸ್ಗೆ ಇನ್ನೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳಿದೆ. ಜನರೇ BJPಯನ್ನು ಧಿಕ್ಕರಿಸಿ ಮತಯಾಚನೆಗೂ ಅವಕಾಶ ಕೊಡ್ತಾ ಹೋದರೂ ಸಹ ಒಂದಷ್ಟು ಅನುಮಾನಗಳನ್ನು ಉಳಿಸ್ಕೊಂಡಿದೆ. ಆದರೂ ಸಹ ಎಲ್ಲ ಎಕ್ಸ್ಪರ್ಟ್ಗಳು ಆಲ್ಮೋಸ್ಟ್ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ. ಗೋಧಿ ಮೀಡಿಯಾಗಳೇ ಹೇಳ್ತಿದ್ದಾವೆ, ಆದರೆ ದೊಡ್ಡ ಅಂತರದಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಿಲ್ಲ. ಆದರೆ ಇಂಡಿಪೆಂಡೆಂಟ್ ಆಗಿರುವಂತಹ ಮೀಡಿಯಾಗಳು, ಅಲ್ಲಿ ಸರ್ವೆ ಮಾಡಿರುವಂಥವರು, ನಾವು ಕಂಡುಕೊಂಡಂತೆ ನಾನು ಈಗ
ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಹರಿಯಾಣದಲ್ಲಿ ಯಾರು ಗೆಲ್ಲಬಹುದು, ಎಷ್ಟು ಸೀಟುಗಳನ್ನು ಗೆಲ್ಲಬಹುದು ಅಂತ. ಹರಿಯಾಣದಲ್ಲಿ BJP ಈ ಬಾರಿ 20ರಿಂದ 25 ಸೀಟ್ ಗೆದ್ದರೆ ದೊಡ್ಡ ವಿಚಾರ. ಕೆಲವರಂತೂ 15 ದಾಟಲ್ಲ ಅಂತ ಹೇಳ್ತಿದ್ದಾರೆ, ಕೆಲವರು ಸಿಂಗಲ್ ಡಿಜಿಟ್ ದಾಟಲ್ಲ, 9ಕ್ಕೆ ಮೇಲೆ ಬರಲ್ಲ ಅಂತಿದ್ದಾರೆ, 10 ಕೂಡ ಬರಲ್ಲ ಅಂತಿದ್ದಾರೆ. ಆದರೆ ನಾನು ನೋಡಿದಂತೆ, ನಾನು ಎಲ್ಲ ಕಡೆ ವಿಶ್ಲೇಷಣೆಗಳನ್ನು ತೆಗೆದುಕೊಂಡು ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿರುವಂತಹ ರಿಪೋರ್ಟ್ಗಳನ್ನು ನೋಡಿದಂತೆ ನನ್ನ ಪ್ರಕಾರ ಅಲ್ಲಿ 20ರಿಂದ 25 ಸೀಟು BJPಗೆ ಬರೋ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ ಸುಮಾರು 58ರಿಂದ 62 ಸೀಟು ಬರುತ್ತೆ ಅಂತ ಹೇಳಲಾಗ್ತಿದೆ, ಅಥವಾ ನಾನು ಕಂಡುಕೊಂಡಿದ್ದೀನಿ. 58ರಿಂದ 62 ಸೀಟು ಕಾಂಗ್ರೆಸ್, BJP 20ರಿಂದ 25 ಸೀಟು. ಹೆಚ್ಚಿನ ಜನ ಹೇಳ್ತಾ ಇರೋದು 20ಕ್ಕಿಂತ ಕಡಿಮೆನೇ, 15 ಬಂದರೆ ಆಶ್ಚರ್ಯ ಪಡಬೇಕು ಅಂತ. ಸೊ ಇದು ಹರಿಯಾಣದಲ್ಲಿ ಈಗ ಸದ್ಯಕ್ಕೆ ಇರುವಂತಹ ಚುನಾವಣಾ ಪೂರ್ವ ಅಂಕಿ ಅಂಶಗಳು. ಇದರ ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳಿಬಿಡ್ತೀನಿ. ಹರಿಯಾಣದ BJP ನಾಯಕರು ಒಂದು ಹರಕೆಯನ್ನು ಹೊತ್ಕೊಳ್ತಿದ್ದಾರೆ. BJP ನಾಯಕರು ಹರಕೆ ಹೊತ್ಕೊಳ್ತಿದ್ದಾರೆ, ದೇವರೇ ಯಾವುದೇ ಕಾರಣಕ್ಕೂ ನನ್ನ ಕ್ಷೇತ್ರಕ್ಕೆ ಮೋದಿ ಅವರು ಪ್ರಚಾರಕ್ಕೆ ಬರದೇ ಇರಲಿ, ಖಟ್ಟರ್ ಬರದೇ ಇರಲಿ, ಗೆಲ್ಲುವ ಸಾಧ್ಯತೆ ನನಗಿರುತ್ತೆ, ಅವರು ಬಂದು ಹೋದರೆ ನನ್ನ ಸೋಲು ಖಚಿತ ಅಂತ ಕೈ ಮುಗಿತಾ ಇದ್ದಾರಂತೆ. ಇದು ಲೇಟೆಸ್ಟ್ ಅಪ್ಡೇಟ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.